ಭಾರತೀಯರ 11 ಲಕ್ಷ ಕೋಟಿ ದುಡಿಮೆಗೆ ಕಲ್ಲನ್ನ ಹಾಕಿದ ಅಮೆರಿಕ ಮತ್ತು ಇಸ್ರೇಲ್. 11 ಲಕ್ಷ ಕೋಟಿ ದುಡಿಮೆ ಅಪಾಯದಲ್ಲಿದೆ. ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ಇರಾನ್, ಅಮೆರಿಕ, ಇಸ್ರೇಲ್ ನಡುವೆ ನಡೀತಾ ಇರೋ ಯುದ್ಧ ಮತ್ತು ಮಧ್ಯಪ್ರಾಚ್ಯದ ಉದ್ವಿಗ್ನತೆಗಳಿಂದಾಗಿ ಭಾರತೀಯ ಷೇರು ಮಾರುಕಟ್ಟೆಗಳು ತೀವ್ರವಾಗಿ ಬಾಧಿಸಿದೆ. ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಯಿಂದಾಗಿ ಭಾರತೀಯ ವಹಿವಾಟುಗಳು ಭಾರಿ ಒತ್ತಡಕ್ಕೆ ಒಳಗಾಗಿದ್ದಾವೆ. ವಿದೇಶಿ ದುಡಿಮೆಯಿಂದ ಬರಬೇಕಾಗಿದ್ದ ಬರೋಬ್ಬರಿ 11 ಲಕ್ಷ ಕೋಟಿ ರೂಪಾಯಿಗಳನ್ನು ಕಳೆದುಕೊಂಡಿದೆ. ಭಾರತೀಯರ ವಿದೇಶಿ ದುಡಿಮೆಯಿಂದ ಬರೋ ಹಣ ಅಂದರೆ ಹಣದ ರವಾನೆ ಭಾರತದ ಆರ್ಥಿಕತೆಗೆ ಅತ್ಯಂತ ಮಹತ್ವದ ಕೊಡುಗೆಯನ್ನು ನೀಡುತ್ತೆ. ಈ ರೆಮಿಟೆನ್ಸ್ ಹಣ ವಿದೇಶಗಳಲ್ಲಿ ದುಡಿಯೋ ಭಾರತೀಯರು ಅವರ ಕುಟುಂಬ ಬಂಧು ಬಳಗಕ್ಕೆ ವರ್ಷಕ್ಕೆ ಕಳಿಸ್ತಾ ಇರೋ ಹಣವಾಗಿದೆ. ಇದು ಕೇವಲ ಕುಟುಂಬಗಳಿಗೆ ಬರೋ ಹಣದ ಮೊತ್ತ ಮಾತ್ರ ಅಲ್ಲ, ಹಣ ಕುಟುಂಬಗಳಿಗೆ ಬಂದರೂ ಅದು ದೇಶದ ವಿದೇಶಿ ವಿನಿಮಯ ಭಂಡಾರಕ್ಕೆ ಸ್ಥಿರತೆಯನ್ನು ನೀಡೋ, ವ್ಯಾಪಾರದ ಕೊರತೆಯನ್ನು ಭರ್ತಿ ಮಾಡೋ ಮತ್ತು ಅನೇಕ ಕುಟುಂಬಗಳ ಜೀವನವನ್ನು ಉತ್ತಮಗೊಳಿಸೋ ಒಂದು ದೊಡ್ಡ ಶಕ್ತಿಯಾಗಿದೆ. ಭಾರತಕ್ಕೆ ಬರೋ ರೆಮಿಟೆನ್ಸ್ನಲ್ಲಿ ಗಲ್ಫ್ ರಾಷ್ಟ್ರಗಳಿಂದಾನೇ ಹೆಚ್ಚು ಪಾಲು ಬರುತ್ತೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಚ್ 2025 ಬುಲೆಟಿನ್ನಲ್ಲಿ ಪ್ರಕಟವಾದ ಮಾಹಿತಿಯ ಪ್ರಕಾರ 2023-24 ಹಣಕಾಸು ವರ್ಷದಲ್ಲಿ ಗಲ್ಫ್ ರಾಷ್ಟ್ರಗಳಿಂದ ಭಾರತಕ್ಕೆ ಬಂದ ಒಟ್ಟು ರೆಮಿಟೆನ್ಸ್ ಮೊತ್ತ $118.7 ಬಿಲಿಯನ್, ಅಂದರೆ 11 ಲಕ್ಷ ಕೋಟಿ ರೂಪಾಯಿಗಳು. 2010-11ರಲ್ಲಿ ಹರಿದು ಬಂದದ್ದು $55.6 ಬಿಲಿಯನ್ ಹೋಲಿಕೆ ಮಾಡಿದ್ರೆ 2 ಪಟ್ಟು ಹೆಚ್ಚಾಗಿತ್ತು. 2024-25ರಲ್ಲಿ ಇನ್ನೂ ಹೆಚ್ಚಾಗಿದೆ. ಈ ರೆಮಿಟೆನ್ಸ್ ಬೆಳವಣಿಗೆ ಭಾರತದ ವಾಣಿಜ್ಯ ವ್ಯಾಪಾರದ ಕೊರತೆಯ ಸುಮಾರು ಅರ್ಧ ಭಾಗವನ್ನು ಭರ್ತಿ ಮಾಡುತ್ತೆ ಮತ್ತು ವಿದೇಶಿ ಹಣಕಾಸಿನ ಆಘಾತಗಳಿಂದ ರಕ್ಷಣೆಯನ್ನು ನೀಡುತ್ತೆ. ಗಲ್ಫ್ ರಾಷ್ಟ್ರಗಳಿಂದ ಬರೋ ಈ ರೆಮಿಟೆನ್ಸ್ 2025-26ರಲ್ಲಿ ಸುಮಾರು 14 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿರಬಹುದು ಅಂತ ಅಂದಾಜು ಮಾಡಲಾಗಿದೆ. ಇದು ಭಾರತದ ಒಟ್ಟು GDPಯ 3.5% ಅಂತ ಹೇಳಲಾಗಿದೆ. ಆದರೆ ಈಗ ಈ ಹಣದ ಮೂಲಗಳಲ್ಲಿ ದೊಡ್ಡ ಬದಲಾವಣೆನೇ ಆಗಿದೆ. ಭಾರತಕ್ಕೆ ಹರಿದು ಬರೋ ರೆಮಿಟೆನ್ಸ್ನಲ್ಲಿ ಹೆಚ್ಚಿನ ಪಾಲನ್ನು ಹೊಂದಿರೋ UAE, ಸೌದಿ ಅರೇಬಿಯಾ, ಕುವೈತ್, ಕತಾರ್, ಓಮನ್, ಬಹ್ರೇನ್ಗಳು ಇರಾನ್, ಅಮೆರಿಕ, ಇಸ್ರೇಲ್ ಸಂಘರ್ಷದ ನಡುವೆ ಸಿಲುಕೊಂಡಿದ್ದಾವೆ. ಹೀಗಾಗಿ ಅಲ್ಲಿರೋ ಭಾರತೀಯರ ದುಡಿಮೆ ಅಸ್ತವ್ಯಸ್ತ ಆಗಿದೆ. ಇದು ಭಾರತೀಯರಿಂದ ಭಾರತಕ್ಕೆ ಬರಬೇಕಾಗಿದ್ದ ರೆಮಿಟೆನ್ಸ್ ಮೇಲೆ ಗಮನಾರ್ಹ ಪರಿಣಾಮವನ್ನು ಬೀರಿದೆ. ಗಲ್ಫ್ ದೇಶಗಳಲ್ಲಿ ದುಡಿಯೋ ಭಾರತೀಯರ ಸಂಖ್ಯೆ ಸುಮಾರು 85-90 ಲಕ್ಷ. ಈ ಪೈಕಿ UAEಯಲ್ಲಿ 34-40 ಲಕ್ಷ ಭಾರತೀಯರಿದ್ದಾರೆ. ಇನ್ನು ಉಳಿದಂತೆ ಸೌದಿ ಅರೇಬಿಯಾದಲ್ಲಿ ಸುಮಾರು 26 ಲಕ್ಷ, ಕುವೈತ್ನಲ್ಲಿ 10 ಲಕ್ಷ, ಓಮನ್ನಲ್ಲಿ 11 ಲಕ್ಷ, ಕತಾರ್ನಲ್ಲಿ 10 ಲಕ್ಷ, ಹಾಗೆಯೇ ಬಹ್ರೇನ್ನಲ್ಲಿ 35 ಲಕ್ಷ ಭಾರತೀಯರು ದುಡಿತಾ ಇದ್ದಾರೆ. ಇವರಲ್ಲಿ ಬಹುಸಂಖ್ಯಾತರು ಮುಖ್ಯವಾಗಿ ನಿರ್ಮಾಣ, ಆಸ್ಪತ್ರೆ, ಮೂಲ ಸೌಕರ್ಯ ಹಾಗೂ ಬ್ಲೂ ಕಾಲರ್ ಕೆಲಸಗಳಲ್ಲಿ ದುಡಿತಾ ಇದ್ದಾರೆ. ಅವರು ಕುಟುಂಬಕ್ಕೆ ಕಳಿಸೋ ಹಣ ಭಾರತದ ಗ್ರಾಮೀಣ ಪ್ರದೇಶಗಳು ಮತ್ತು ದಕ್ಷಿಣ ರಾಜ್ಯಗಳ ಆರ್ಥಿಕತೆಗೆ ದೊಡ್ಡ ಬೆಂಬಲವನ್ನು ನೀಡುತ್ತೆ. ಗಲ್ಫ್ ರಾಷ್ಟ್ರಗಳಿಂದ ಬರೋ ರೆಮಿಟೆನ್ಸ್ನಲ್ಲಿ ಮಹಾರಾಷ್ಟ್ರ 20% ಪಾಲನ್ನು ಸ್ವೀಕರಿಸಿದ್ರೆ ನಂತರದ ಸ್ಥಾನಗಳಲ್ಲಿ ಕೇರಳ, ತಮಿಳುನಾಡು, ತೆಲಂಗಾಣ ಹಾಗೆಯೇ ಕರ್ನಾಟಕ ರಾಜ್ಯಗಳಿದ್ದಾವೆ. ಆದರೆ ಅಮೆರಿಕ ಮತ್ತು ಅದರ ಬಾಲಂಗೋಚಿ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನು ನಡೆಸಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿದ್ದಾವೆ. ಇರಾನ್ ಪ್ರತಿಕಾರವಾಗಿ ಅಮೆರಿಕ ಸೇನಾ ನೆಲೆಗಳಿರೋ ಗಲ್ಫ್ ರಾಷ್ಟ್ರಗಳ ಮೇಲೆ ಪ್ರತಿದಾಳಿಯನ್ನು ನಡೆಸಿದೆ. ಈ ಉದ್ವಿಗ್ನತೆ ಭಾರತೀಯರ ದುಡಿಮೆ ಮತ್ತು ಭಾರತಕ್ಕೆ ಬರ್ತಾ ಇದ್ದ ರೆಮಿಟೆನ್ಸ್ ಹಣದ ಪಾಲನ್ನು ಕಡಿಮೆ ಮಾಡಿದೆ. ಈ ವರ್ಷ ಮಧ್ಯಪ್ರಾಚ್ಯದ ಸಂಘರ್ಷದಿಂದ ಭಾರತಕ್ಕೆ ಬರಬೇಕಾಗಿದ್ದ ಸುಮಾರು 11 ಲಕ್ಷ ಕೋಟಿ ರೂಪಾಯಿ ರೆಮಿಟೆನ್ಸ್ ಬಾರದೇ ಇರೋ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಹಣ ಬರದೇ ಇದ್ರೆ ಪರವಾಗಿಲ್ಲ ಅಂತ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 1 ವರ್ಷದಲ್ಲಿ ಗಲ್ಫ್ ರಾಷ್ಟ್ರಗಳಿಂದ ಬರೋ ರೆಮಿಟೆನ್ಸ್ ಕರ್ನಾಟಕದ 3 ವರ್ಷಗಳ ಬಜೆಟ್ಗೆ ಸಮ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಇರಾನನ್ನು ಅಲಗಾಡಿಸ್ತೀವಿ ಅಂತ ದಾಳಿ ಮಾಡಿದ ಅಮೆರಿಕ, ಇಸ್ರೇಲ್ ಇಡೀ ಜಗತ್ತಿನ ಆರ್ಥಿಕತೆಯ ಬುಡಕ್ಕೆ ಕೊಡಲಿಯನ್ನು ಹಾಕಿದ್ದಾವೆ. ಇದರ ಪರಿಣಾಮ ಭಾರತ ಸುಮಾರು 11 ಲಕ್ಷ ಕೋಟಿ ರೂಪಾಯಿ ರೆಮಿಟೆನ್ಸನ್ನು ಕಳೆದುಕೊಳ್ತಾ ಇದೆ. ಗಲ್ಫ್ನಲ್ಲಿ ದುಡಿಯೋ ಭಾರತೀಯರ ಕಷ್ಟದ ಫಲ ಭಾರತಕ್ಕೆ ಬರದೇ ಇರುವಂತಾಗಿದೆ. ಸದ್ಯ ರೆಮಿಟೆನ್ಸ್ ಜೊತೆಗೆ ಗಲ್ಫ್ ರಾಷ್ಟ್ರಗಳಲ್ಲಿರೋ ಭಾರತೀಯ ಕಾರ್ಮಿಕರ ಜೀವವನ್ನು ಕಳೆದುಕೊಳ್ಳದಂತೆ ಭಾರತ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಸದ್ಯ ರೆಮಿಟೆನ್ಸ್ ಜೊತೆಗೆ
ಗಲ್ಫ್ ರಾಷ್ಟ್ರಗಳಲ್ಲಿರೋ ಭಾರತೀಯ ಕಾರ್ಮಿಕರ ಜೀವವನ್ನು ಕಳೆದುಕೊಳ್ಳದಂತೆ ಭಾರತ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿರೋ ಭಾರತೀಯ ಕಾರ್ಮಿಕರ ಸುರಕ್ಷತೆ, ಉತ್ತಮ ಕಾನೂನು ರಕ್ಷಣೆಗೆ ಒತ್ತನ್ನು ಕೊಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.